2025-26ನೇ ಸಾಲಿನಲ್ಲಿ SA2 ಪರೀಕ್ಷೆಯನ್ನು ನಡೆಸಬೇಕಾಗಿ ದಿನಾಂಕ 5/3/2026ರಲ್ಲಿ DSIRTಯಿಂದ ಒಂದು ಸುತ್ತೋಲೆ ಬಂದಿದೆ. ಸರ್ಕಾರಿ ಶಾಲೆಗಳಲ್ಲಿ 25-26ನೇ ಸಾಲಿಗೆ 6ರಿಂದ 9ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 ಕಾರ್ಯನಿರ್ವಹಣೆ ಕುರಿತು. ಈ ಸುತ್ತೋಲೆಯ ಪ್ರಕಾರ ನಾವೀಗಾಗಲೇ ಎಲ್ಲ ಪರೀಕ್ಷೆಗಳನ್ನ ಮಾಡ್ತಾ ಇದ್ದೀವಿ. ಅದೇ ಸುತ್ತೋಲೆಯಲ್ಲಿ ಪರೀಕ್ಷೆಯ ನಂತರದ ಚಟುವಟಿಕೆಗಳು ಕೂಡ ಗಮನಹರಿಸಲಾಗಿತ್ತು. ಪರೀಕ್ಷೆಯ ನಂತರ ನಾವು ಅಂಕಗಳನ್ನ ಕ್ರೋಢೀಕರಿಸಿ ಅಂಕವಹಿ ನಿರ್ವಹಣೆ ಮಾಡಿ ಫಲಿತಾಂಶವನ್ನ ಪ್ರಕಟಿಸ್ತೇವೆ. ಅದಾದ ನಂತರ ಸದರಿ ಫಲಿತಾಂಶವನ್ನ ಆಧರಿಸಿ ವಿಶ್ಲೇಷಣೆ ಮಾಡಿ ವಿಶ್ಲೇಷಣಾ ವರದಿಗನುಗುಣವಾಗಿ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಕ್ರಿಯಾಯೋಜನೆಯನ್ನು ರೂಪಿಸಿ ಕ್ರಮ ವಹಿಸುವುದು. ಅಂದ್ರೆ ಜಿಲ್ಲೆಯ ಕ್ರಿಯಾಯೋಜನೆಯನ್ನು ತಯಾರಿಸಲು ನಾವು ಬ್ಲಾಕ್ನ ಕ್ರಿಯಾಯೋಜನೆ ತಯಾರಿಸಬೇಕು. ಬ್ಲಾಕ್ನ ಕ್ರಿಯಾಯೋಜನೆಗೆ ಕ್ಲಸ್ಟರ್ ಹಂತದ ಕ್ರಿಯಾಯೋಜನೆ ಆಗಬೇಕು. ಕ್ಲಸ್ಟರ್ ಹಂತಕ್ಕೆ ಶಾಲಾ ಹಂತದ ಕ್ರಿಯಾಯೋಜನೆ ಆಗಬೇಕು. ಈ ವಿಶ್ಲೇಷಣಾ ವರದಿಗೆ ತಯಾರು ಮಾಡೋದಕ್ಕೋಸ್ಕರ DSIRT ವತಿಯಿಂದನೇ 6, 7, 8, 9, 9ನೇ ತರಗತಿಗಳಿಗೆ ವಿಶ್ಲೇಷಣಾ ವರದಿ ನಮೂನೆಗಳನ್ನ ಕಳಿಸಲಾಗಿತ್ತು. ಆ ವಿಶ್ಲೇಷಣಾ ವರದಿ ನಮೂನೆಗಳನ್ನ ಹೇಗೆ ನಾವು ಸುಲಭವಾಗಿ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಶೀಟ್ನಲ್ಲಿ ಮೊದಲನೇ ನಮೂನೆ. ಆ ನಮೂನೆಯನ್ನು ತುಂಬೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಕ್ಲಸ್ಟರ್ ನೇಮ್ ಅನ್ನ ಬರೀತೀರಿ, ಸ್ಕೂಲ್ ನೇಮ್, ಸ್ಕೂಲ್ ಡೈಸ್ ಕೋಡು ಮತ್ತೆ ಸಬ್ಜೆಕ್ಟ್. ಇಲ್ಲಿ ಪ್ರತಿ ಸಬ್ಜೆಕ್ಟ್ಗೂ ಒಂದೊಂದು ಫಾರ್ಮ್ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್ ನೀವು ಬರೆಯುವಾಗಲೇ ನೆಕ್ಸ್ಟ್ ಸ್ಯಾಟ್ಸ್ ನಂಬರ್ ಇದೆ, ಕ್ಲಾಸು, ಜೆಂಡರ್, ಕ್ಯಾಟಗರಿ. ಇಲ್ಲಿ ನಾವು ಬರ್ಕೊಳ್ಳುವಾಗಲೇ ಒಂದು ಸರಳವಾಗಿ ಯೋಚನೆ ಮಾಡೋದಾದ್ರೆ ನಾವು ಕ್ಯಾಟಗರಿ ವೈಸೇ ಬರೆದು ಬಿಟ್ರೆ ನೆಕ್ಸ್ಟ್ ನಮೂನೆಗಳನ್ನ ಫಿಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ ರಾಜು, ರಾಮು ಇವರಿಬ್ರು SC ಕ್ಯಾಟಗರಿ ಮಕ್ಕಳು, ಮತ್ತೆ ಪ್ರವೀಣ್ ST, ನೆಕ್ಸ್ಟ್ ಪರ್ವೀನ್ ಅದು ಮೈನಾರಿಟಿ ಮಗು. ಹೀಗಾಗಿ ನಾವು ಒಂದೊಂದು ಕ್ಯಾಸ್ಟ್ ವೈಸ್ ನ ಕರೆಕ್ಟ್ ಆಗಿ ಬರ್ಕೊಂಡು ಮೊದಲು ಬಾಯ್ಸ್ನೆಲ್ಲಾನು ಕ್ಯಾಸ್ಟ್ ವೈಸ್ ತಗೊಂಡೆ ಇಲ್ಲಿ ಬರ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾವು ಅನಾಲಿಸಿಸ್ ಮಾಡಿ ನೆಕ್ಸ್ಟ್ ನಮೂನೆಗಳನ್ನ ಫಿಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ನಾವು SC ಕ್ಯಾಟಗರಿ ಮಕ್ಕಳನ್ನ ಫಸ್ಟ್ ಬರ್ಕೊಂಡಿದೀವಿ, ಆಮೇಲೆ ST ಕ್ಯಾಟಗರಿ ಮಗು, ಆಮೇಲೆ ಮೈನಾರಿಟಿ ಕ್ಯಾಟಗರಿ ಮಗು. ಈಗ ಇಲ್ಲಿ ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 24ರ ತನಕ ಇದೆ. ಅಲ್ಲಿ ಮೇಲ್ಗಡೆ ಒಂದು ಕಾಲಮ್ ಅಲ್ಲಿ ಆ ಕ್ವಶನ್ಗೆ ನಿಗದಿಯಾಗಿರುವ ನಂಬರ್ಸ್ ಎಷ್ಟು ಅಂತ, ಕ್ವಶನ್ ನಂಬರ್ 1ಗೆ ಎಷ್ಟು ಅಂಕ, ಕ್ವಶನ್ ನಂಬರ್ 2ಗೆ ಎಷ್ಟು, ಹಾಗೆ ಕ್ವಶನ್ ನಂಬರ್ 23ಗೆ ಎಷ್ಟು, 24ಗೆ ಎಷ್ಟು ಅಂತ ಅಲ್ಲಿ ಫಿಲ್ ಮಾಡ್ಕೋತೀವಿ. ನೆಕ್ಸ್ಟ್ ಈಗ ಪ್ರತಿಯೊಂದು ಮಗುನು ಕೂಡ ಎಷ್ಟು ಅಂಕಗಳನ್ನ ಪ್ರತಿಯೊಂದು ಕ್ವಶನ್ಗೆ ಪಡೆದಿದೆ ಅಂತ ಎಂಟ್ರಿ ಮಾಡ್ಬೇಕು. ಈಗ ರಾಜು ಸ್ಯಾಟ್ಸ್ ನಂಬರು, ಯಾವ ಕ್ಲಾಸು, ಬಾಯ್ ಆರ್ ಗರ್ಲ್, ಫಸ್ಟ್ ನಾವು ಬಾಯ್ಸ್ನೇ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಅದ್ರ ಕೆಳಗಡೆ ಗರ್ಲ್ಸ್ ಅನ್ನು ಮಾಡ್ಕೊಳ್ಳಿ. ಆಗ ನೆಕ್ಸ್ಟ್ ನಮೂನೆಯನ್ನು ಫಿಲ್ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಅದೇ ರೀತಿ ಇಲ್ಲೂ ಅಷ್ಟೇ ಕ್ಯಾಟಗರಿ ವೈಸ್ ಫಸ್ಟ್ ಬಾಯ್ಸ್ ಅಲ್ಲಿ SC ಬಾಯ್ಸ್ ಎಷ್ಟು, ST ಬಾಯ್ಸ್ ಎಷ್ಟು, ಮೈನಾರಿಟಿ ಎಷ್ಟು, ಅದರ್ಸ್ ಎಷ್ಟು. ನೆಕ್ಸ್ಟ್ ಗರ್ಲ್ಸ್ ಅಲ್ಲಿ SC ಗರ್ಲ್ಸ್ ಎಷ್ಟು, ST ಎಷ್ಟು, ಮೈನಾರಿಟಿ ಎಷ್ಟು, ಅದರ್ಸ್ ಎಷ್ಟು. ಅದೇ ರೀತಿ ಇಲ್ಲಿ ವಿಶ್ಲೇಷಣೆ ಮಾಡ್ಕೊಂಡ್ ಬಂದ್ರೆ ನಮಗೆ ನೆಕ್ಸ್ಟ್ ಫಾರಂ ಫಿಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ಕ್ವಶನ್ ನಂಬರ್ 1ಗೆ 1 ಮಾರ್ಕ್ಸ್ ತಗೊಂಡಿದ್ದಾನೆ, ಕ್ವಶನ್ ನಂಬರ್ 2ಗೆ 1 ಮಾರ್ಕ್ಸ್. ಅದೇ ತರ ನೋಡಿ ಕ್ವಶನ್ ನಂಬರ್ 5ಗೆ 0 ತಗೊಂಡಿದ್ದಾನೆ, ಅಂದ್ರೆ ಅದು ಅಟೆಂಡ್ ಮಾಡಿಲ್ಲ ಅಂತ. ಹಾಗೆ ಇಲ್ಲಿ ಮುಂದೆ ಬರ್ತಾ ಕ್ವಶನ್ ನಂಬರ್ 23, 24ಗೆ 4 ಮಾರ್ಕ್ಸ್ ಇದೆ. ಹಾಗಾಗಿ ಆ 4 ಮಾರ್ಕ್ಸ್ಗೆ ಮಗು 1 ಮಾರ್ಕ್ಸ್ ತಗೊಂಡಿದ್ದಾನೆ, ಮತ್ತೆ ಇನ್ನೊಂದು ಕ್ವಶನ್ಗೆ 4 ಮಾರ್ಕ್ಸ್ ತಗೊಂಡಿದ್ದಾನೆ. ಈ ರೀತಿ ನಾವು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ಕೋತೀವಿ. ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಓವರಾಲ್ ಮಾರ್ಕ್ಸ್ ಕೂಡ ನಾವು ಇಲ್ಲೇ ಹಾಕೋಬಹುದು. ಅದಾದ್ಮೇಲೆ ಅದ್ರದ್ದು ಗ್ರ್ಯಾಂಡ್ ಟೋಟಲ್, ನೆಕ್ಸ್ಟ್ ಅದು 30 ಮಾರ್ಕ್ಸ್ಗೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಮತ್ತೆ ಗ್ರೇಡ್ ಹಾಕೊಳ್ಳಿ. ಇದಿಷ್ಟು ನಾವು ಮೊದಲನೇ ಫಾರ್ಮ್ ನೀಟಾಗಿ ಫಿಲ್ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ನಮೂನೆಯನ್ನ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದೇ ನಮೂನೆ 2ಗೆ ಬಂದಾಗ ಇಲ್ಲೂ ಕೂಡ ಕ್ಯಾಸ್ಟ್ ವೈಸ್, ಕ್ಲಾಸ್ ವೈಸ್, ಜೆಂಡರ್ ವೈಸ್ ಮತ್ತೆ ಅಚೀವ್ಮೆಂಟ್ಸ್ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ನಮೂನೆ 2ನಲ್ಲಿ ಕ್ವಶನ್ ನಂಬರ್ ವೈಸ್ ಇಲ್ಲಿ ಕ್ವಶನ್ ನಂಬರ್ ಇದೆ, ಮತ್ತೆ ಅದ್ರ ಮೇಲೆ ಮಾಮೂಲಿ ಕ್ಲಸ್ಟರ್, ಸ್ಕೂಲ್ ನೇಮು, ಸ್ಕೂಲ್ ಡೈಸ್ ಕೋಡು, ಸಬ್ಜೆಕ್ಟ್ ಅನ್ನ ಬರೀಬೇಕು. ಪ್ರತಿ ಸಬ್ಜೆಕ್ಟ್ಗೂ ಕೂಡ ಈ ಫಾರ್ಮ್ ಅನ್ನು ಸಪರೇಟ್ ಆಗಿ ಮಾಡ್ಕೋಬೇಕು. ಇಲ್ಲಿ ಕ್ವಶನ್ ನಂಬರ್ 1 ಇದೆ. ಕ್ವಶನ್ ನಂಬರ್ 1 ಅಲ್ಲಿ ಎಷ್ಟು, ಅದರಲ್ಲಿ ನಾವು ಫಸ್ಟ್ ಬಾಯ್ಸ್ ಲಿಸ್ಟ್ ಮಾಡಿದೀವಿ, 6ನೇ ಕ್ಲಾಸು, ಅದರಲ್ಲಿ ಬಾಯ್ಸ್ ಲಿಸ್ಟ್, ಅದರಲ್ಲಿ SC ಮಕ್ಕಳು ಎಷ್ಟಿದ್ದಾರೆ ಅಂತ ಮೊದಲೇ ಮಾಡ್ಕೊಂಡಿದೀವಿ ಫಾರ್ಮ್ ನಂಬರ್ 1 ಅಲ್ಲಿ. ಹಾಗಾಗಿ ಅದರಲ್ಲಿ ಎಷ್ಟು ಮಕ್ಕಳು ನಾಟ್ ಆನ್ಸರ್ಡ್
ಎಷ್ಟು ಮಕ್ಕಳು ಪಾರ್ಷಿಯಲಿ ಆನ್ಸರ್ಡ್, ಎಷ್ಟು ಮಕ್ಕಳು ಕಂಪ್ಲೀಟ್ ಮಾಡಿ ಆನ್ಸರ್ ಮಾಡಿದ್ದಾರೆ ಅಂತ ಇಲ್ಲಿ ನಂಬರ್ ಅನ್ನ ಹಾಕೋತೀವಿ ಕ್ವಶನ್ ನಂಬರ್ 1ಗೆ. ಹಾಗೆ ST ಮಗು ಒಬ್ನಿದ್ದ, ಅವನ್ ಪೂರ್ತಿ ಆನ್ಸರ್ ಬರ್ದಿದ್ದ, ಅದಕ್ಕೆ ಕಂಪ್ಲೀಟ್ಲಿ ಆನ್ಸರ್ಡ್ ಅಂತ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. SC ಮಕ್ಕಳಲ್ಲಿ ಅವರು ಕೂಡ ಇಬ್ರು ಮಕ್ಕಳು ಕೂಡ ಕಂಪ್ಲೀಟ್ ಆಗಿ ಆನ್ಸರ್ ಮಾಡಿದ್ರು ಮೊದಲನೇ ಕ್ವಶನ್ಗೆ. ಸೊ ನಾವು ಅಲ್ಲಿ ಇಬ್ರು ಮಕ್ಕಳು ಅಂತ ಇಲ್ಲಿ ಎಂಟ್ರಿ ಮಾಡ್ತೀವಿ. ಮೈನಾರಿಟಿ ಕಮ್ಯುನಿಟಿ ಮಗು ಕೂಡ ಆ ಮಗು ಕೂಡ ಅಟೆಂಡ್ ಮಾಡಿತ್ತು. ಹಾಗಾಗಿ ನಾವು ಈ ತರ ಏನಾದ್ರು ಬಾಯ್ಸ್ನೇ ಸಪ್ರೇಟ್ ಮಾಡಿ ಕ್ಯಾಟಗರಿ ವೈಸ್ ಸಪ್ರೇಟ್ ಮೊದಲನೇ ಫಾರ್ಮ್ ಅಲ್ಲೇ ಮಾಡ್ಕೊಂಡ್ಬಿಟ್ರೆ ಇವೆಲ್ಲ ಕೂಡ ನಮ್ಗೆ ತುಂಬೋದಕ್ಕೆ ಈಸಿ ಆಗುತ್ತೆ. ಒಂದ್ ವೇಳೆ ಈಗ 4 ಮಾರ್ಕ್ಸ್ ಕ್ವಶನ್ಸ್ ಇತ್ತು, 4 ಮಾರ್ಕ್ಸ್ ಕ್ವಶನ್ಗೆ ಮಕ್ಕಳು 2 ಮಾರ್ಕ್ಸ್ ತಗೊಂಡಿದ್ದಾರೆ ಅಂದ್ರೆ ಅದನ್ನ ಪಾರ್ಷಿಯಲಿ ಆನ್ಸರ್ಡ್ ಅಂತ ಹಾಕೋಬಹುದು. ಪೂರ್ಣ ಅಂಕ ಪಡ್ಕೊಂಡಿದ್ರೆ ಕಂಪ್ಲೀಟ್ಲಿ ಆನ್ಸರ್ಡ್ ಅಂತ ಎಂಟ್ರಿ ಮಾಡ್ಕೋಬಹುದು. ಈಗ ಕ್ಲಾಸ್ ವೈಸ್ ಕ್ಯಾಟಗರಿ ವೈಸ್ ಮೊದಲನೇ ಫಾರ್ಮ್ ಮಾಡ್ಕೊಂಡ್ರೆ ನಾವು 2ನೇ ಫಾರ್ಮ್ ಅನ್ನ ಫಿಲ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಅದೇ ರೀತಿ 3ನೇ ಫಾರ್ಮ್ ಅಲ್ಲಿ ಗ್ರೇಡ್ ವೈಸ್ ಕನ್ಸಲ್ಟೇಷನ್ ಇದೆ. ಇಲ್ಲೂ ಕೂಡ ಸ್ಕೂಲ್ ನೇಮ್, ಸ್ಕೂಲ್ ಡೈಸ್ ಕೋಡ್, ಕ್ಲಸ್ಟರ್ ನೇಮ್, ಪ್ರತಿ ಸಬ್ಜೆಕ್ಟ್ಗೂ ಕೂಡ ಇದು ಚೇಂಜ್ ಆಗುತ್ತೆ. ಸಬ್ಜೆಕ್ಟ್ ವೈಸ್ ಮಾಡಬೇಕು. ಇವಾಗ ಕನ್ನಡ ಇದ್ರೆ ಕನ್ನಡ, ಇಂಗ್ಲಿಷ್ ಆದ್ರೆ ಇಂಗ್ಲಿಷ್, ಆ ಥರ ಎಂಟ್ರಿ ಮಾಡ್ಕೊಳ್ಳಿ. ಕ್ಲಾಸ್ 6 ಈಗ ನಾವು ಕ್ಲಾಸ್ 6 ಮಾಡಿದ್ವಿ. ಅದರಲ್ಲಿ SC ಗಂಡು ಮಕ್ಕಳು ಎನಲ್ಲಿ 3 ಮಕ್ಕಳು ಅಂದ್ರೆ ಎಲ್ಲಾ ಮಕ್ಕಳು ಏನಲ್ಲ ಇದ್ರು. ಹಾಗಾಗಿ ಕ್ಲಾಸ್ 6 ಅಲ್ಲಿ SC ಮಕ್ಕಳು ಇಲ್ಲಿ ನಾವು ಫಿಲ್ ಮಾಡಿದಂತ 4 ಮಕ್ಕಳಲ್ಲಿ 4 ಮಕ್ಕಳು ಬಂದಿದ್ರು. ಅದರಲ್ಲಿ SC ಮಕ್ಕಳು ಇಬ್ರು, ST ಮಗು 1, ಮೈನಾರಿಟಿ ಕಮ್ಯುನಿಟಿ ಮಗು 1, ಅದರ್ಸು ಯಾರು ಇಲ್ಲ. ಸೊ ಹೀಗೆ ನಾವು ಕ್ಲಾಸ್ ಬಾಯ್ಸ್ ಆಯ್ತು. ನೆಕ್ಸ್ಟ್ ಕ್ಲಾಸ್ 6 ಗರ್ಲ್ಸ್ ಎಂಟ್ರಿ ಮಾಡ್ಕೊಂಡ್ ಬರ್ತೀವಿ. ಅದೇ ತರ ಟೋಟಲ್. ಸೊ SC ಮಕ್ಕಳು ಒಟ್ಟು ಎಷ್ಟಾಯ್ತು, ST ಆಯ್ತು, ಮೈನಾರಿಟಿ ಎಷ್ಟು ಅಂತ ಟೋಟಲ್ ಮಾಡ್ಕೋತೀವಿ. ಅದೇ ರೀತಿ ನೆಕ್ಸ್ಟ್ ಕ್ಲಾಸ್ 7th ಬಾಯ್ಸ್ ಗರ್ಲ್ಸ್ ಟೋಟಲ್, ಕ್ಲಾಸ್ 8th ಬಾಯ್ಸ್, ಕ್ಲಾಸ್ 8th ಗರ್ಲ್ಸ್ ಮತ್ತೆ ಟೋಟಲ್. ಈ ರೀತಿ ಟೋಟಲ್ ಮಾಡ್ಕೊಂಡು ನಾವು ಪೂರ್ತಿ 6, 7, 8ರ ವಿಶ್ಲೇಷಣೆಯನ್ನ ಕ್ಲಸ್ಟರ್ ಹಂತಕ್ಕೆ ತಲುಪಿಸ್ಬೇಕಾಗಿರುತ್ತೆ. ಇದನ್ನ ಆದಷ್ಟು ಬೇಗ ಮಾಡಿ ನಮ್ಗೆ ವಿಶ್ಲೇಷಣೆಯನ್ನ ಮಾಡೋದ್ರಿಂದ ಏನು ಉಪಯೋಗ ಅಂತಂದ್ರೆ ಮಕ್ಕಳು ಯಾವ ಲೆವೆಲ್ ಅಲ್ಲಿ, ಯಾವ ಪಾಠದಲ್ಲಿ ಅಥವಾ ಯಾವ ಕಲಿಕಾ ಸಾಧನೆಯಲ್ಲಿ ಹಿಂದುಳಿದಿದ್ದಾರೆ ಅಂತ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ನಾವು ಮುಂದಿನ ವರ್ಷಕ್ಕೆ ಕ್ರಿಯಾ ಯೋಜನೆಯನ್ನ ತಯಾರಿಸ್ಕೊಂಡು ಸೇತುಬಂಧದಿಂದಲೇ ಅವರಿಗೆ ಕಲಿಕೆಯನ್ನ ಅನುಕೂಲಿಸೋದಕ್ಕೆ ಸಾಧ್ಯ ಆಗುತ್ತೆ.